ಹೆಲೋ ಎವ್ರಿವನ್. ಆರ್ ಎನ್ ಏಮ್ಸ್ ನರ್ಸಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ರಾಕೇಶ್ ಕುಮಾರ್ ಎನ್, ಏಮ್ಸ್ ನರ್ಸಿಂಗ್ ಆಫೀಸರ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಪೊಸಿಷನ್ಸ್, ಯಾವ ಪ್ರೊಸೀಜರ್ಗೆ ಯಾವ ಪೊಸಿಷನ್ಸ್ ಕೊಡಬೇಕು, ಮೆಡಿಕಲ್ ಆರ್ ಸರ್ಜಿಕಲ್ ಕಂಡೀಷನಲ್ಲಿ ಯಾವ ಪೊಸಿಷನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. A positions refer to a patient specific body alignment arranged by healthcare provider to promote health, comfort, safety and facilitate medical intervention and treatment. Purpose of patient positions ನೋಡೋದಾದರೆ, to perform surgical and medical intervention, to carry out nursing intervention, to stimulate circulation, to promote comfort to the patient, to prevent complications from immobility like pressure injury and nerve damage, to maintain good body alignment, to promote normal physiological functions. ಇದು ನೋಡ್ಬೋದು ಸುಪೈನ್ ಪೊಸಿಷನ್. ಇದಕ್ಕೆ ಡಾರ್ಸೋ ಡೆಕ್ಯುಬಿಟಸ್ ಪೊಸಿಷನ್ ಅಂತೇಳಿ ಕೂಡ ಕರಿತೇವೆ. ವೆನ್ ಪರ್ಸನ್ಸ್ ಲೈ ಫ್ಲಾಟ್ ಆನ್ ದೇರ್ ಬ್ಯಾಕ್, ದೇರ್ ಫೇಸ್ ಟೋರ್ಸೋ ಪಾಯಿಂಟಿಂಗ್ ಅಪ್ವರ್ಡ್. ಸುಪೈನ್ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಸ್ಪೈನ್ ಥೊರಾಸಿಕ್ ಆ್ಯಂಡ್ ಅಬ್ಡೋಮಿನಲ್ ಸರ್ಜರಿ ಮಾಡುವಾಗ, ವೈಟಲ್ ಸೆನ್ಸ್ ತಗೊಳ್ಳುವಾಗ, ಹೆಡ್ ಟು ಟೋ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡುವಾಗ, ಡ್ಯೂರಿಂಗ್ ಲಿವರ್ ಬಯಾಪ್ಸಿ ಅಥವಾ ಆಫ್ಟರ್ ಲಂಬರ್ ಪಂಚರ್ ಅಥವಾ ಮೇಲ್ ಕ್ಯಾಥಟೈಸೇಷನ್ ಮಾಡುವಾಗ ಸುಪೈನ್ ಪೊಸಿಷನ್ಸ್ನ ಕೊಡ್ತೇವೆ. ಇದು ಪ್ರೋನ್ ಪೊಸಿಷನ್ನು. Position in which a patient lies on abdomen with the head turned one side with one small pillow under the ankle. Prone position usesನ ನೋಡೋದಾದರೆ, to assist posterior part of back and abdomen, spinal surgery, to assist hip joint, to prevent aspiration, to prevent pressure sore, to improve breathing in patients with severe respiratory distress like ARDS and COVID-19 by helping the lungs expand more fully. Cleft palate, spina bifida. ಇದು ಲ್ಯಾಟ್ರಲ್ ಪೊಸಿಷನ್ ಅಥವಾ ಲ್ಯಾಟ್ರಲ್ ಡೆಕ್ಯುಬಿಟಸ್ ಅಥವಾ ಲ್ಯಾಟ್ರಲ್ ರೆಕಂಬೆಂಟ್ ಪೊಸಿಷನ್ಸ್ ಅಂತೇಳಿ ಕರಿತೇವೆ. ಈ ಪೊಸಿಷನ್ ಏನಂತಂದರೆ, ಪೇಷಂಟು ಒಂದು ಸೈಡಿಗೆ ಮಲ್ಕೊಂಡಿರ್ತಾರೆ, ರೈಟ್ ಅಥವಾ ಲೆಫ್ಟ್ಗೆ ಆಗಿರ್ಬೋದು. ಮತ್ತು ನಾವು ಇದ್ರ ಪ್ರೆಸರ್ ನೋಡೋದಾದರೆ, ಹಿಪ್ಪು ಮತ್ತು ಶೋಲ್ಡರ್ಗೆ ಪೇಷಂಟ್ ಪ್ರೆಸರ್ನ ಬಿಡ್ತಾರೆ. ಮತ್ತು ಬೋತ್ ಆರ್ಮ್ಸು ಮುಂದೆ ಆಗಿ ಇಟ್ಕೊಂಡಿರ್ತಾರೆ. ಮತ್ತು ನೀಸ್ ಮತ್ತು ಹಿಪ್ಪು ಇವೆರಡು ಫ್ಲೆಕ್ಸ್ ಆಗಿರುತ್ತೆ. ಅಪ್ಪರ್ ಲೆಗ್ is flexed more than the lower leg. The upper knee and hip should be at the same level. A pillow is given under the head, back and front to support the arms and abdomen. A small pillow is given in between the knees. ಇಲ್ಲಿ ನೋಡ್ಬೋದು, ತಲೆಗೆ ಕೂಡ ಪಿಲ್ಲೋ ಕೊಟ್ಟಿದ್ದಾರೆ, ಎರಡು ಕಾಲುಗಳ ಮಧ್ಯೆ ಕೂಡ ಪಿಲ್ಲೋನ ಇಟ್ಟಿದ್ದಾರೆ. ಇದು ಲ್ಯಾಟ್ರಲ್ ಪೊಸಿಷನ್. ಇದು ಲ್ಯಾಟ್ರಲ್ ಪೊಸಿಷನ್ ಯೂಸಸ್. ಲ್ಯಾಟ್ರಲಲ್ಲಿ ರೈಟ್ ಲ್ಯಾಟ್ರಲ್ ಕೂಡ ಇದೆ, ಲೆಫ್ಟ್ ಲ್ಯಾಟ್ರಲ್ ಕೂಡ ಇದೆ. ಏನೇನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದರೆ, ಫಾರ್ ಟೇಕಿಂಗ್ ರೆಕ್ಟಲ್ ಟೆಂಪ್ರೇಚರ್, ಸೀಜರ್ಸ್, ಅನ್ಕಾನ್ಷಿಯಸ್ ಪೇಷಂಟ್, ಫಾರ್ ಗಿವಿಂಗ್ ಎನಿಮಾ ಆ್ಯಂಡ್ ಕೊಲೋನಿಕ್ ಇರಿಗೇಷನ್, ಟು ಇನ್ಸರ್ಟಿಂಗ್ ಸಪೋಸಿಟರೀಸ್, ಗಿವಿಂಗ್ ಬ್ಯಾಕ್ ಕೇರ್, patients who require periodic positions change, in immediate post-operative patients, prevent aspiration and help to keep airway open, used for examination of perineum. Low Fowler position, also known as semi-Fowler position, is a patient bed positions where the head of the bed is slightly elevated to 15 to 30 degree angle. ಲೋ ಫೌಲರ್ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ, ಸ್ಲೀಪಿಂಗ್, ಸಕ್ಷನ್, ಫೀಡಿಂಗ್, ಪೋಸ್ಟ್ ಆಪರೇಟಿವ್ ಪ್ರಿವೆಂಟ್ ಸ್ವೆಲ್ಲಿಂಗ್, ಎಕ್ಸಾಂಪಲ್ಸ್ ನೆಕ್ ಸರ್ಜರಿ, ಡಿಕ್ರೀಸ್ ಇಂಟ್ರಾಕ್ರೇನಿಯಲ್ ಪ್ರೆಸರ್, ಮೇಂಟೈನ್ ಪರ್ಫ್ಯೂಷನ್, ಕ್ರಿಟಿಕಲ್ ಕೇರ್, ಪ್ರಿವೆಂಟ್ ಆಸ್ಪಿರೇಷನ್ ಆ್ಯಂಡ್ ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ. ಪ್ರಮೋಟಿಂಗ್ ಲಂಗ್ ಎಕ್ಸ್ಪ್ಯಾನ್ಷನ್ ಇನ್ ಪೇಷಂಟ್ಸ್ ವಿತ್ ರೆಸ್ಪಿರೇಟರಿ ಡಿಸ್ಟ್ರೆಸ್, ಪ್ರೊವೈಡಿಂಗ್ ಕಂಫರ್ಟ್ಸ್ ಕಂಡೀಷನ್ಸ್ ಲೈಕ್ GERD, gastroesophageal reflux disease, descents and evisceration. Fowler position is a semi-sitting or reclining positions where the patients lie on their back with the head of the bed elevated to a specific angle. ಅಂತ ಅಂದರೆ, ಪೇಷಂಟು ಈ ಥರ ಸಿಟ್ಟಿಂಗ್ ಪೊಸಿಷನ್ಸಲ್ಲಿ ಇರ್ತಾರೆ, 45 to 60 ಡಿಗ್ರಿ ಆ್ಯಂಗಲಲ್ಲಿ ಬೆಡ್ನ ನಾವು ಎಲಿವೇಟ್ ಮಾಡಿರ್ತೀವಿ. ಇದಕ್ಕೆ ಫೌಲರ್ ಪೊಸಿಷನ್ಸ್ ಅಂತ ಹೇಳಿ ಹೇಳ್ತೇವೆ. ಫೌಲರ್ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ,
improve breathing. High Fowler position is a supine patient position where the head of the bed is elevated to a 60 to 90 degree angle. ಹೈ ಫಾಲೋರ್ ಪೊಸಿಷನ್ಸ್ ಅಂತಂದರೆ 60 to 90 ಡಿಗ್ರಿ ನಾವು ಹೆಡ್ ಆಫ್ ದಿ ಬೆಡ್ನ ಎಲಿವೇಟ್ ಮಾಡೋದಕ್ಕೆ ಹೈ ಫಾಲೋರ್ ಪೊಸಿಷನ್ಸ್ ಹೇಳ್ತೀವಿ. ಈ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ನೇಸೋ ಗ್ಯಾಸ್ಟ್ರಿಕ್ ಟ್ಯೂಬ್ ಇನ್ಸರ್ಷನ್ನು, ಪಲ್ಮೊನರಿ ಎಡಿಮಾ, ಹಾರ್ಟ್ ಫೇಲ್ಯೂರ್, ರಿಪ್ ಫ್ರ್ಯಾಕ್ಚರ್. ಆಟೋನೋಮಿಕ್ dysreflexia can happen after a T6 or higher spinal cord injury, helps drop blood pressure. Cardiac or orthopneic positions or tripod positions. Patient sitting upright with head of the bed raised 90 degree and leaning slightly forwarded with the arm supported on the overbed table. ಕಾರ್ಡಿಯಾಕ್ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಸಿವಿಯರ್ ಡಿಸ್ಪ್ನಿಯಾ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ಗೆ. ಇದು ಟ್ರೆಂಡಲೆನ್ಬರ್ಗ್ ಪೊಸಿಷನ್. ಪ್ಲೇಸ್ ಎ ಪರ್ಸನ್ಸ್ ಬಾಡಿ ಸುಪೈನ್ ವಿತ್ ದೇರ್ ಹೆಡ್ ಟಿಲ್ಟೆಡ್ ಡೌನ್ ಆ್ಯಂಡ್ ದೇರ್ ಫೀಟ್ ಎಲಿವೇಟೆಡ್, ಟೈಪಿಕಲಿ ಅಟ್ 15 to 30 ಡಿಗ್ರಿ ಆ್ಯಂಗಲ್. ಇದನ್ನು ನಾವು ಏನಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಸಿ ವಿ ಪಿ ಲೈನ್ ಪ್ಲೇಸ್ಮೆಂಟ್ ಆಗಿರ್ಬೋದು ಅಥವಾ ರಿಮೂವ್ ಮಾಡಲಿಕ್ಕಾಗಿರ್ಬೋದು, ಡಿಕ್ರೀಸ್ಡ್ ರಿಸ್ಕ್ ಆಫ್ ಏರ್ ಎಂಬಾಲಿಸಮ್, shock and hypotension, pelvic examination and surgeries, postural drainage, cord prolapse to relieve cord pressure. ರಿವರ್ಸ್ ಟೆಂಡಲೆನ್ಬರ್ಗ್ ಪೊಸಿಷನ್ಸ್ ಇದೇನಂತಂದರೆ ಏನು ಟೆಂಡಲೆನ್ ಪೊಸಿಷನ್ಸ್ ಇದೆ ಅದರ ಆಪೋಸಿಟ್ ಆಗಿ ಇದಿರುತ್ತೆ. ಪೇಷಂಟ್ಸ್ ಲೈ ಸುಪೈನ್ ವಿತ್ ಹೆಡ್ ಅಪ್ಪರ್ ದೆನ್ ಫೀಟ್. ಏನಂತ ಇಲ್ಲಿ ನೋಡ್ಬೋದು, ಪೇಷಂಟು ತಲೆ ಎತ್ತರದಲ್ಲಿರ್ತದೆ, ಕಾಲು ಡೌನ್ ಇರ್ತದೆ. ಇದಕ್ಕೆ ನಾವು ರಿವರ್ಸ್ ಟೆಂಡಲೆನ್ಬರ್ಗ್ ಪೊಸಿಷನ್ಸ್ ಅಂತ ಹೇಳಿ ಕರಿತೇವೆ. ಇದೇನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಸರ್ಜರಿ ಆಫ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ ಡಿಕ್ರೀಸ್ ಬ್ಲಡ್ ಫ್ಲೋ ಆ್ಯಂಡ್ ಬ್ಲಡ್ ಲಾಸ್, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್, ಕ್ಲೋಸ್ಡ್ ಸರ್ವೈಕಲ್ ಟ್ರಾಕ್ಷನ್. ಡಾರ್ಸಲ್ ರೆಕಮೆಂಡ್ ಪೊಸಿಷನ್ಸ್. ಡಾರ್ಸಲ್ ಅಂತಂದರೆ ಬ್ಯಾಕ್ ಅಂತೇಳಿ, ರೆಕಮೆಂಡ್ ಅಂತಂದರೆ ಲೇಯಿಂಗ್ ಡೌನ್. ಸೊ ಇದಕ್ಕೆ ಡಾರ್ಸಲ್ ರೆಕಮೆಂಡ್ ಪೊಸಿಷನ್ಸ್ ಅಂತೇಳಿ ಕರಿತೇವೆ. ಈ ಪೊಸಿಷನ್ಸ್ ಏನಂತಂದರೆ ಸೇಮ್ ಸುಪೈನ್ ಪೊಸಿಷನ್ಸ್ ಥರ ಇರ್ತದೆ, ಬಟ್ ನೀ ಮಾತ್ರ ಬೆಂಡ್ ಮಾಡಿರ್ತಾರೆ. ಎ ಪೇಷಂಟ್ಸ್ ಲೈಯಿಂಗ್ ಆನ್ ದೇರ್ ಬ್ಯಾಕ್ ವಿತ್ ದೇರ್ ನೀ ಬೆಂಟ್, ಥೈಸ್ ಫ್ಲೆಕ್ಸ್ಡ್ ಆ್ಯಂಡ್ ಫೀಟ್ ಫ್ಲ್ಯಾಟ್ ಆನ್ ದಿ ಬೆಡ್ ಆರ್ ಟೇಬಲ್. ಈ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಫೀಮೇಲ್ ಕ್ಯಾಥೆಟ್ರೈಸೇಷನ್, ರೆಕ್ಟಲ್ ಆ್ಯಂಡ್ ವಜೈನಲ್ ಎಕ್ಸಾಮಿನೇಷನ್ ಟು ಇಂಪ್ರೂವ್ ಪೆರಿನಿಯಲ್ ಕೇರ್, ಜನರಲ್ ಗೈನಕೊಲಾಜಿಕಲ್ ಎಕ್ಸಾಮ್ಸ್. ಇದು ಬಂದು ಲಿಥೋಟೊಮಿ ಪೊಸಿಷನ್ಸ್. ಎ ಪರ್ಸನ್ಸ್ ಲೈಸ್ ಆನ್ ದೇರ್ ಬ್ಯಾಕ್ ವಿತ್ ಹಿಪ್ ಆ್ಯಂಡ್ ನೀ ಫ್ಲೆಕ್ಸ್ಡ್ ಅಟ್ 90 ಡಿಗ್ರಿ ಆ್ಯಂಗಲ್ ಅಟ್ ದಿ ಹಿಪ್ ಆ್ಯಂಡ್ ಲೆಗ್ ಸೆಪರೇಟೆಡ್ ಆ್ಯಂಡ್ ಸಪೋರ್ಟೆಡ್ ಬೈ ದಿ ಸ್ಟಿರಪ್ಸ್ ಆರ್ ಲೆಗ್ ರೆಸ್ಟ್. ಲಿಥೋಟೊಮಿ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡೋದಾದರೆ ವಜೈನಲ್ ಪ್ರೊಸೀಜರ್ಸ್, ಚೈಲ್ಡ್ ಬರ್ತ್, ವಜೈನಲ್ ಎಕ್ಸಾಮಿನೇಷನ್, ಜೆನಿಟೋ ಯೂರಿನರಿ ಸಿಸ್ಟಮ್ ಸರ್ಜರೀಸ್. ಇದು ಬಂದು ಸಿಮ್ಸ್ ಪೊಸಿಷನ್ಸು. ಪೇಷಂಟ್ಸು ಲೆಫ್ಟ್ ಸೈಡ್ ಮಲ್ಕೊಂಡಿರ್ತಾರೆ, ರೈಟ್ ನೀನ ಫ್ಲೆಕ್ಸ್ ಮಾಡಿರ್ತಾರೆ ಮತ್ತು ಲೆಫ್ಟ್ ನೀ ಏನಿದೆ ಇದನ್ನ ಸ್ಲೈಟ್ಲಿ ಎಕ್ಸ್ಟೆಂಡ್ ಮಾಡಿರ್ತಾರೆ. ಇಸ್ ಎ ಸೆಮಿ ಪ್ರೋನ್ ಪೋಸ್ಚರ್ ವೇರ್ ದಿ ಪೇಷಂಟ್ಸ್ ಲೈ ಆನ್ ದೇರ್ ಲೆಫ್ಟ್ ಸೈಡ್ with the left leg extended, the right leg and hip flexed and the lower arm extended behind the back. ಇಲ್ಲಿ ನೋಡ್ಬೋದು ಒಂದು ಕೈ ಒಂದು ಪಿಲ್ಲೋ ಮೇಲೆ ಇಟ್ಟಿದ್ದಾರೆ. ಇದು ಒಂದು ಕೈ ಬಂದು ಬ್ಯಾಕ್ ಸೈಡ್ಗೆ ಬರ್ತದೆ. ಸಿಮ್ಸ್ ಪೊಸಿಷನ್ಸಲ್ಲಿ ಒಂದು ಹ್ಯಾಂಡ್ ಮುಂದೆ ಇರುತ್ತೆ, ಇನ್ನೊಂದು ಹ್ಯಾಂಡ್ ಬಂದು ಹಿಂದೆ ಇರ್ತದೆ. ಸಿಮ್ಸ್ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡೋದಾದರೆ ರೆಕ್ಟಲ್ ಎಕ್ಸಾಮಿನೇಷನ್, ರೆಕ್ಟಲ್ ಮೆಡಿಕೇಷನ್ಸ್, ಎನಿಮಾಸ್, ಪ್ರಿವೆಂಟ್ ಆಸ್ಪಿರೇಷನ್, ಎಕ್ಸಾಮಿಂಗ್ ದಿ ವಜೈನಲ್ ವಾಲ್. ಇದು ಬಂದು ಲ್ಯಾಟ್ರಲ್ ಪೊಸಿಷನ್ಸ್. ಲ್ಯಾಟ್ರಲ್ ಪೊಸಿಷನ್ನ ರೈಟ್ ಸೈಡ್ಗೂ ಕೂಡ ಕೊಡ್ತೇವೆ, ಲೆಫ್ಟ್ ಸೈಡ್ಗೂ ಕೂಡ ಕೊಡ್ತೇವೆ. ಲ್ಯಾಟ್ರಲ್ ಪೊಸಿಷನ್ಸ್ಗೆ ನಾವು ಲ್ಯಾಟ್ರಲ್ ಡೆಕ್ಯುಬಿಟಸ್ ಆರ್ ಲ್ಯಾಟ್ರಲ್ ರೆಕಮೆಂಡ್ ಪೊಸಿಷನ್ಸ್ ಅಂತ ಕೂಡ ಹೇಳಿ ಕರಿತೇವೆ. ಇದು ನೋಡ್ಬೋದು ನೀ ಚೆಸ್ಟ್ ಆರ್ ಜೇನು ಪೆಕ್ಟೋರಲ್ ಪೊಸಿಷನ್ಸು. ಪೇಷಂಟ್ ಲೈ ಪ್ರೋನ್ ಆನ್ ನೀ ಆ್ಯಂಡ್ ಚೆಸ್ಟ್. ಇದನ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಸಿಗ್ಮಾಯ್ಡೋಸ್ಕೋಪಿ, ರೆಕ್ಟಲ್ ಆ್ಯಂಡ್ ವಜೈನಲ್ ಎಕ್ಸಾಮಿನೇಷನ್, ಸೈನೋಟಿಕ್ ಸ್ಪೆಲ್. ಇದು ರೋಸ್ ಪೊಸಿಷನ್.
ಪೇಷಂಟು ಸುಪೈನ್ ಪೊಸಿಷನಲ್ಲಿ ಮಲ್ಕೊಂಡಿರ್ತಾರೆ ಮತ್ತು ಏನಿದೆ ನೆಕ್ಕಿದೆ ಅದನ್ನು ಫುಲ್ಲು ಎಕ್ಸ್ಟೆನ್ಷನ್ ಮಾಡಿರ್ತಾರೆ. ರೋಸ್ ಪೊಸಿಷನ್ನ ಯಾವಾಗೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಟ್ಯಾನ್ಸಿಲೆಕ್ಟಮಿ ಸರ್ಜರೀಸ್ ಮಾಡುವಾಗ, ಅಡಿನೆಕ್ಟಮಿ ಸರ್ಜರೀಸ್ ಮಾಡುವಾಗ, ವಿವಿಲೋಪ್ಲಾಸ್ಟಿ ಮಾಡುವಾಗ ರೋಸ್ ಪೊಸಿಷನ್ಸ್ನ ಯೂಸ್ ಮಾಡ್ತಾರೆ. ವಲ್ಚರ್ಸ್ ಪೊಸಿಷನ್ಸ್. Patients lie supine with lower extremities, leg fall over the edge of the mattress. ಈ ಪೊಸಿಷನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದಾದರೆ ಫಾರ್ಸೆಪ್ಸ್ ಡೆಲಿವರಿ ಮತ್ತು ಬ್ರೀಚ್ ಪ್ರೆಸೆಂಟೇಷನ್ ಇಂಥ ಕಂಡೀಷನಲ್ಲಿ ಈ ಪೊಸಿಷನ್ಸ್ನ ಯೂಸ್ ಮಾಡ್ತಾರೆ. ಜಾಕ್ ನೈಫ್ ಪೊಸಿಷನ್. ಪೇಷಂಟ್ ಹೆಡ್ ಆ್ಯಂಡ್ ಲೆಗ್ ಲೋವರ್ ದೆನ್ ಹಿಪ್. ಪೇಷಂಟ್ ಹೆಡ್ ಮತ್ತು ಲೆಗ್ ಫುಲ್ ಡೌನ್ ಇರ್ತದೆ. ಈ ಪೊಸಿಷನ್ಸ್ಗೆ ಜಾಕ್ ನೈಫ್ ಪೊಸಿಷನ್ಸ್ ಅಂತೇಳಿ ಕರಿತೇವೆ. ಈ ಪೊಸಿಷನ್ಸ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡೋದಾದರೆ ಏನೋ ರೆಕ್ಟಲ್ ಸರ್ಜರೀಸ್, ಎಮರಾಯ್ಡಕ್ಟಮಿ ಈ ಥರ ಸರ್ಜರೀಸ್ಗೆ ಈ ಪೊಸಿಷನ್ಸ್ನ ಯೂಸ್ ಮಾಡ್ತಾರೆ. ಟೈಪ್ಸ್ ಆಫ್ ಪೊಸಿಷನ್ಸ್ನ ನೋಡೋದು. ಇವಾಗ ಪೊಸಿಷನ್ಸ್ ಇನ್ ಪ್ರೊಸೀಜರು, ಯಾವ್ಯಾವ ಪ್ರೊಸೀಜರ್ಗೆ ಯಾವ್ಯಾವ ಥರ ಪೊಸಿಷನ್ಸ್ ಕೊಡ್ತಾರೆ ಅಂತೇಳಿ ಇದ್ರಲ್ಲಿ ನೋಡೋಣ. ಕಿಡ್ನಿ ಬಯಾಪ್ಸಿ ಅಥವಾ ರೀನಲ್ ಬಯಾಪ್ಸಿ ಅಂತ ಹೇಳ್ತೀವಿ. ರೀನಲ್ ಬಯಾಪ್ಸಿ ಮಾಡುವಾಗ ಡ್ಯೂರಿಂಗ್ ಬಯಾಪ್ಸಿಲಿ ನಾವು ಪ್ರೋನ್ ಪೊಸಿಷನ್ಸ್ ಇಲ್ಲಿ ನೋಡ್ಬೋದು. ಪೇಷಂಟು ಪ್ರೋನ್ ಪೊಸಿಷನ್ಸಲ್ಲಿ ಮಲಗಿದ್ದಾರೆ. ಇದು ಬಯಾಪ್ಸಿ ನೀಡಲ್ಲ. ಮತ್ತು ಆಫ್ಟರ್ ಬಯಾಪ್ಸಿಗೆ ನಾವೇನು ಮಾಡ್ತೀವಿ ಅಂತಂದರೆ ಸುಪೈನ್ ಪೊಸಿಷನ್ಸ್ ಕೊಡ್ತೇವೆ. ಇದು ಲಿವರ್ ಬಯಾಪ್ಸಿ. ಡ್ಯೂರಿಂಗ್ ಬಯಾಪ್ಸಿ ಸುಪೈನ್ ಪೊಸಿಷನ್ಸ್. ರೈಟ್ ಆರ್ಮ್ ರೈಸ್ಡ್ ಆ್ಯಂಡ್ ಎಕ್ಸ್ಟೆಂಡೆಡ್ ಬಿಹೈಂಡ್ ದಿ ಓವರ್ ಹೆಡ್ ಆ್ಯಂಡ್ ಶೋಲ್ಡರ್. ಇಲ್ಲಿ ನೋಡ್ಬೋದು ನಮ್ಮದೇನು ರೈಟ್ ಹ್ಯಾಂಡ್ ಇದೆ ನಾವು ಅದನ್ನು ತಲೆ ಕೆಳಗಡೆ ಆದಂಗೆ ಇಟ್ಕೊಂಡಿರ್ತೇವೆ. ಕೈ ಈ ಥರ ನಾವು ತಲೆ ಕೆಳಗಡೆ ಹಾಕೋದ್ರಿಂದ ನ್ಯೂಮೋಥೊರಾಕ್ಸ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಆಫ್ಟರ್ ಬಯಾಪ್ಸಿ ರೈಟ್ ಲ್ಯಾಟ್ರಲ್ ಪೊಸಿಷನ್ಸ್. ಇಲ್ಲಿ ನೋಡ್ಬೋದು ಆಫ್ಟರ್ ಬಯಾಪ್ಸಿ ಬಂದು ರೈಟ್ ಲ್ಯಾಟ್ರಲ್ ಪೊಸಿಷನ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಪಿಲ್ಲೋ ಇಟ್ಟಿದ್ದಾರೆ ಮತ್ತು ಎಲ್ಲಿ ಬಯಾಪ್ಸಿ ಮಾಡಿದ್ದಾರೆ ಅಲ್ಲೊಂದು ಪಿಲ್ಲೋ ಇಟ್ಟಿದ್ದಾರೆ. ಯಾಕೆಂದರೆ ಪ್ರೆಸರ್ಗೋಸ್ಕರ. ಯಾಕೆಂದರೆ ಲಿವರು ಹೈಲಿ ವ್ಯಾಸ್ಕ್ಯುಲರ್ ಆರ್ಗನ್ ಇದು, ಅದು ಜಾಸ್ತಿ ಬ್ಲೀಡ್ ಆಗದೆ ಇರಲಿ ಅಂತೇಳಿ ಇಲ್ಲಿಗೂ ಕೂಡ ಒಂದು ಪಿಲ್ಲೋ ಕೊಟ್ಟಿದ್ದಾರೆ. ಲಂಬಾರ್ ಪಂಚರ್ ಅಥವಾ ಸ್ಪೈನಲ್ ಟ್ಯಾಪಿಂಗ್ ಇದೆಲ್ಲ ಏನಾಗಿರ್ಬೋದು, ಇದನ್ನು ನಾವು ಸಿಟ್ಟಿಂಗ್ ಪೊಸಿಷನಲ್ಲಿ ಕೂಡ ಮಾಡ್ಬೋದು, ಲೇಯಿಂಗ್ ಪೊಸಿಷನ್ಸಲ್ಲಿ ಕೂಡ ಮಾಡ್ಬೋದು. ಡ್ಯೂರಿಂಗ್ ಲಂಬಾರ್ ಪಂಚರ್ ಇದು. ಮತ್ತು ಆಫ್ಟರ್ ಲಂಬಾರ್ ಪಂಚರ್ ಏನು ಮಾಡಬೇಕು ಅಂತಂದರೆ ಸುಪೈನ್ ಪೊಸಿಷನ್ ಫುಲ್ ಫ್ಲ್ಯಾಟಾಗಿ 4 to 12 hours ಫುಲ್ ಫ್ಲ್ಯಾಟಾಗಿ ಮಲಗಿಸ್ಬೇಕಾಗುತ್ತೆ. ಪ್ಯಾರಾಸಿಂಥಸಿಸ್ ಇದಲ್ಲಿ ನೋಡ್ಬೋದು ಪ್ರೊಸೀಜರ್ ಮಾಡುವಾಗ ಏನಂತಂದರೆ ಸೆಮಿ ಫೌಲರ್ ಅಥವಾ ಸಿಟ್ಟಿಂಗ್ ಅಪ್ರೈಟ್ ಪೊಸಿಷನ್ಸಲ್ಲಿ ಇದು ಮಾಡಬೇಕು. ಮತ್ತು ಫೀಟ್ ಓವರ್ ಬೆಡ್. ಇಲ್ಲಿ ನೋಡ್ಬೋದು ಕಾಲು ಕೂಡ ಬೆಡ್ ಮೇಲೇ ಇರಬೇಕು. ಈ ಥರ ನಾವು ಡ್ಯೂರಿಂಗ್ ಪ್ರೊಸೀಜರಲ್ಲಿ ಮಾಡ್ತೇವೆ. ಇದು ಥೊರೊಸಿಂಥಸಿಸ್. ಡ್ಯೂರಿಂಗ್ ಪ್ರೊಸೀಜರ್ ನಾವು ಸಿಟ್ಟಿಂಗ್ ಅಪ್ರೈಟ್, ಲೀನ್ ಫಾರ್ವರ್ಡ್ ವಿತ್ ಆರ್ಮ್ ಸಪೋರ್ಟೆಡ್ ಆನ್ ದಿ ಟೇಬಲ್ ಟು ಸ್ಪ್ರೆಡ್ ದಿ ರಿಬ್ಸ್ ಆ್ಯಂಡ್ ಮೇಕ್ ಇಟ್ ಈಸಿಯರ್ ಟು ಅಸಿಸ್ಟ್ ದಿ ಫ್ಲೂಯಿಡ್. ಇದು ನೋಡ್ಬೋದು ಏರ್ ಎಂಬಾಲಿಸಮ್. ಫಾರ್ ವೀನಸ್ ಏರ್ ಎಂಬಾಲಿಸಮ್ ಪ್ಲೇಸ್ ಎ ಪೇಷಂಟ್ಸ್ ಆನ್ ದೇರ್ ಲೆಫ್ಟ್ ಲ್ಯಾಟ್ರಲ್. ಇದು ನೋಡ್ಬೋದು ಇದು ವೀನಸ್ಸಲ್ಲಿ ಏನಾದರೂ ಏರ್ ಎಂಬಾಲಿಸಮ್ ಇತ್ತು ಅಂತಂದರೆ ಲೆಫ್ಟ್ ಲ್ಯಾಟ್ರಲ್ ಸೈಡ್ಗೆ ನಾವು ಕೊಡ್ಬೋದು. ಅದೇ ಆರ್ಟ್ರಿಯಲ್ಲಿ ಏನಾದರೂ ಏರ್ ಎಂಬಾಲಿಸಮ್ ಇತ್ತು ಅಂತಂದರೆ ರೈಟ್ ಲ್ಯಾಟ್ರಲ್ ಪೊಸಿಷನ್ಸ್ನ ಕೊಡಬೇಕಾಗ್ತದೆ. ಇಲ್ಲಿ ವೀನಸ್ಗೆ ನಾವು ಲೆಫ್ಟ್ ಲ್ಯಾಟ್ರಲ್ ಏನು ಕೊಡ್ತೀವಿ ಅಂತಂದರೆ ಅದೇನು ಏರಿದೆ ಅದು ಲಂಗ್ಸ್ಗೆ ಹೋಗಬಾರ್ದು ಅಂತೇಳಿ ನಾವು ಲೆಫ್ಟ್ ಲ್ಯಾಟ್ರಲ್ನ ಕೊಡ್ತೇವೆ. ಅದೇ ಲೆಫ್ಟ್ ವೆಂಟ್ರಿಕಲಲ್ಲಿ ಇತ್ತು ಅಂತಂದರೆ ನಾವು ರೈಟ್ ಲ್ಯಾಟ್ರಲ್ನ ಕೊಡಬೇಕಾಗ್ತದೆ. ಯಾಕೆ ಅಂತಂದರೆ ಅದು ಸಿಸ್ಟಮಿಕ್ ಸರ್ಕ್ಯುಲೇಷನ್ಗೆ ಏರ್ ಎಂಬಾಲಿಸಮ್ ಸರ್ಕ್ಯುಲೇಷನ್ ಆಗದೆ ಅಂತೇಳಿ. ಲ್ಯಾಗ್ ರೋಲ್ ಮೆಥಡ್. ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗ ಲ್ಯಾಗ್ ರೋಲ್ ಮೆಥಡ್ನ ಯೂಸ್ ಮಾಡ್ತೀವಿ. ಇದೇನಂತಂದರೆ ಡು ನಾಟ್ ಟರ್ನ್ ಆರ್ ಟ್ವಿಸ್ಟ್ ದಿ ಪೇಷಂಟ್. ರೋಸ್ ಪೊಸಿಷನ್ಸ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದು. ನೆಕ್ ಇಸ್ ಎಕ್ಸ್ಟೆಂಡೆಡ್ ಬೈ ಪಿಲ್ಲೋ ಅಂಡರ್ ದಿ ಶೋಲ್ಡರ್ ಆ್ಯಂಡ್ ದಿ ಹೆಡ್ ಈಸ್ ಸಪೋರ್ಟೆಡ್ ಆನ್ ದಿ ರಿಂಗ್. ಇಲ್ಲಿ ನೋಡ್ಬೋದು ಇದು ಪಿಲ್ಲೋ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಹೆಡ್ ರಿಂಗ್ನ ಇಟ್ಟಿರ್ತಾರೆ. ಇದು ಟಾನ್ಸಿಲೆಕ್ಟಮಿಗೆ. ಡ್ಯೂರಿಂಗ್ ಟಾನ್ಸಿಲೆಕ್ಟಮಿ ರೋಸ್ ಪೊಸಿಷನ್ಸ್ನ ಯೂಸ್ ಮಾಡ್ತಾರೆ. ಆಫ್ಟರ್ ಟಾನ್ಸಿಲೆಕ್ಟಮಿ ಪ್ರೋನ್ ಆರ್ ಸೈಡ್ ಲೈಯಿಂಗ್ ಪೊಸಿಷನ್ಸ್ನ ಯೂಸ್ ಮಾಡ್ತಾರೆ. ಟ್ರಕಿಯಸ್ಟಮಿ ಟ್ಯೂಬು ಅಥವಾ ಎಂಡೋಟ್ರಕಿಯಲ್ ಟ್ಯೂಬ್ಗೆ ಹಾಕುವಾಗ ರೋಸ್ ಪೊಸಿಷನ್ಸ್ನ ಯೂಸ್ ಮಾಡ್ತಾರೆ. CVA ಇಸ್ಕಿಮಿಕ್ ಸ್ಟ್ರೋಕು ಅಥವಾ ಹೆಮರಾಜಿಕ್ ಸ್ಟ್ರೋಕ್ನ ನೋಡುವಾಗ ಇಸ್ಕಿಮಿಕ್ ಸ್ಟ್ರೋಕಲ್ಲಿ ನೋಡೋದಾದರೆ ಏನಾದರೂ ಕ್ಲಾಟಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರುವಾಗ ನಾವೇನು ಮಾಡ್ಬೇಕಂತಂದರೆ
ಫ್ಲ್ಯಾಟ್ ಪೊಸಿಷನ್ ಅಥವಾ ಸುಪೈನ್ ಪೊಸಿಷನ್ಸ್ನ ಕೊಡಬೇಕಾಗ್ತದೆ. ಅದೇ ನಾವು ಹೆಮರೇಜಿಕ್ ಸ್ಟ್ರೋಕ್ ಆದರೆ ಏನಾದರೂ ಆರ್ಟ್ರಿ ಏನಾದರೂ ರಪ್ಚರ್ ಆಗಿ ಏನಾದರೂ ಬ್ಲೀಡಿಂಗ್ ಆಗ್ತಾ ಇರುವಾಗ ನಾವು ಸೆಮಿ ಫೌಲರ್ ಪೊಸಿಷನ್ಸ್ನ ಕೊಡಬೇಕಾಗುತ್ತೆ. ಅಬ್ಡೋಮಿನಲ್ ಅಯೋಟಿಕ್ ಅನ್ಯೂರಿಸಮ್ ಅಥವಾ ತ್ರಿಬಲ್ ಎ ಅಂತೇಳಿ ಕರಿತೇವೆ. ಇದು ನೋಡ್ಬೋದು ಆರ್ಚ್ ಆಫ್ ಅಯೋಟ, ಇದು ನಾರ್ಮಲ್ ಆರ್ಟ್ರಿ, ಇದು ಥೊರಾಸಿಕ್ ಅಯೋಟ, ಇದು ಅಬ್ಡೋಮಿನಲ್ ಅಯೋಟ. ಇಲ್ಲಿ ನೋಡ್ಬೋದು ಇದು ಥೊರಾಸಿಕ್ ಅಯೋಟ ಕೂಡ ಅನ್ಯೂರಿಸಮ್ ಇದೆ. ಇಲ್ಲಿ ನೋಡ್ಬೋದು ಇದು ಅಬ್ಡೋಮಿನಲ್ ಅಯೋಟ, ಇಲ್ಲಿ ಅನ್ಯೂರಿಸಮ್ ಇರುತ್ತೆ. ಇದೇನಂತಂದ್ರೆ ನಮಗೆ ಪಾಲ್ಪೇಬಲ್ ಮಾಡಿ ನೋಡಿದಾಗ ಇದು ಮಾಸ್ ರೀತಿ ನಮಗೆ ಫೀಲ್ ಆಗ್ತದೆ ಇದು ಅಬ್ಡೋಮಿನಲ್ ಅಯೋಟ. ಈ ಅಬ್ಡೋಮಿನಲ್ ಅಯೋಟ ಅನ್ಯೂರಿಸಮ್ ಆದಾಗ ಏನಂತಂದ್ರೆ ನಾವು ಫೌಲರ್ ಪೊಸಿಷನ್ಸ್ನ ಕೊಡಬೇಕಾಗುತ್ತೆ. ಮತ್ತು ಕಾರ್ಡಿಯಾಕ್ ಕ್ಯಾಥೆಟ್ರೈಸೇಷನ್ ಮಾಡುವಾಗ ಏನಂತ ಅಂದರೆ ಸೆಮಿ ಫೌಲರ್ ಪೊಸಿಷನ್ಸ್ ಲೆಸ್ ದೆನ್ 30 ಡಿಗ್ರಿನ ಕೊಡಬೇಕಾಗುತ್ತೆ ನಾವು. ಮತ್ತು ಕ್ರೇನಿಯೋಟಮಿ ಆದ ಪೇಷಂಟ್ಸ್ಗೆ ಡ್ಯೂರಿಂಗಲ್ಲಿ ನಾವು ಸಮ್ಟೈಮ್ಸ್ ಸುಪೈನೂ ಇರುತ್ತೆ ಅಥವಾ ಹೆಡ್ ರೈಟ್ ಅಥವಾ ಲೆಫ್ಟ್ ಸೈಡ್ ಟಿಲ್ಟ್ ಆಗೋದು ಈ ಥರ ಎಲ್ಲ ಇರ್ತದೆ. ಬಟ್ ಆಫ್ಟರ್ ಪ್ರೊಸೀಜರ್ಸ್ ನಾವು ಸೆಮಿ ಫೌಲರ್ ಪೊಸಿಷನ್ಸ್ನ ಕೊಡಬೇಕಾಗ್ತದೆ. ಹೆಡ್ ಇಂಜುರಿ ಅಥವಾ ಸ್ಕಲ್ಲು, ಬ್ಲಡ್ ವೆಸಲ್ಸ್ ಅಥವಾ ಬ್ರೈನ್ ರಿಲೇಟೆಡ್ ಏನೇ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ನಾವು ಸೆಮಿ ಫೌಲರು ಲೆಸ್ ದೆನ್ 30 ಡಿಗ್ರಿನ ಕೊಡಬೇಕಾಗುತ್ತೆ. ಇನ್ಕ್ರೀಸ್ಡ್ ಇಂಟ್ರಾಕ್ರೇನಿಯಲ್ ಪ್ರೆಷರ್ ICP ಕೂಡ ಜಾಸ್ತಿ ಆದಾಗ ಸೆಮಿ ಫೌಲರ್. THR ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ಇದಕ್ಕೆ ನಾವು ಸುಪೈನ್ ಪೊಸಿಷನ್ಸ್ ಕೊಡಬೇಕಾಗ್ತದೆ. ಒಂದು ಪಿಲ್ಲೋನ ಬಿಟ್ವೀನ್ ನೀಸ್ಗೆ ನಾವು ಒಂದು ಪಿಲ್ಲೋ ಕೊಡಬೇಕಾಗ್ತದೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಡಿಸೆನ್ಸ್ ಮತ್ತು ಎವಿಸರೇಷನ್, ಇದು ಎರಡು ಕಂಡೀಷನಲ್ಲಿ ನಾವು ಸೆಮಿ ಫೌಲರ್ ಮತ್ತು ನೀ ಬೆಂಡ್ ಮಾಡಬೇಕಾಗ್ತದೆ, ಯಾಕೆಂದರೆ ಇದಕ್ಕೆ ಜಾಸ್ತಿ ಪ್ರೆಷರ್ ಆಗದೆ ಇರಲಿ ಅಂತೇಳಿ. ಮತ್ತು ಪ್ರೊಲಾಪ್ಸ್ಡ್ ಅಂಬಲಿಕಲ್ ಕಾರ್ಡ್ ಡ್ಯೂರಿಂಗ್ ನೀ ಚೆಸ್ಟ್ ಪೊಸಿಷನ್ಸ್ ಆರ್ ಟೆಂಡಲ್ಬರ್ಗ್ ಪೊಸಿಷನ್ಸ್ ಕೊಡಬೇಕಾಗುತ್ತೆ. ಮ್ಯಾಸ್ಟೆಕ್ಟಮಿ ಡ್ಯೂರಿಂಗ್ ದಿ ಪೇಷಂಟ್ ಇಸ್ ಪ್ಲೇಸ್ಡ್ ಇನ್ ಸುಪೈನ್ ಪೊಸಿಷನ್ಸ್ ಆನ್ ದಿ ಆಪರೇಟಿಂಗ್ ಟೇಬಲ್ ವಿತ್ ಆರ್ಮ್ ಆನ್ ಅಫೆಕ್ಟೆಡ್ ಸೈಡ್ ಇಸ್ ಎಕ್ಸ್ಟೆಂಡೆಡ್. ಇಲ್ಲಿ ನೋಡ್ಬೋದು, ಇಲ್ಲಿ ಪೇಷಂಟ್ ಇಸ್ ಸುಪೈನ್ ಪೊಸಿಷನ್ಸಲ್ಲಿದೆ. ಇವ್ರು ಯಾವ ಸೈಡ್ ಸರ್ಜರಿ ಮಾಡ್ತಿದ್ದಾರೆ ಆ ಸೈಡ್ ಆರ್ಮ್ನ ಎಕ್ಸ್ಟೆಂಡೆಡ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ಸರ್ಜನ್ ಈ ಹ್ಯಾಂಡನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಅವ್ರು ಯಾವ ಸೈಡ್ ಸರ್ಜರಿ ಮಾಡ್ತಿದ್ದಾರೆ ಅದೇ ಸೈಡ್ ಕೂಡ ಎಕ್ಸ್ಟೆಂಡೆಡ್ ಮಾಡಿ ಇಟ್ಕೊಂಡಿದ್ದಾರೆ. ಆಫ್ಟರ್ ಪ್ರೊಸೀಜರ್ ನೋಡ್ಬೋದು ಸೆಮಿ ಫೌಲರ್ ಪೊಸಿಷನ್ಸ್ನ ಕೊಡಬೇಕು ವಿತ್ ಎಫೆಕ್ಟೆಡ್ ಸೈಡ್ ಎಲಿವೇಟೆಡ್ ಮಾಡಬೇಕು ಟು ಪ್ರಿವೆಂಟ್ ಎಡಿಮಾ. ಇದು ನೋಡ್ಬೋದು ನೇಸೋಗ್ಯಾಸ್ಟ್ರಿಕ್ ಟ್ಯೂಬು ಡ್ಯೂರಿಂಗ್ ಇನ್ಸರ್ಷನು ಹೈ ಫೌಲರ್ ಪೊಸಿಷನ್ಸ್. ಇಲ್ಲಿ ನೋಡ್ಬೋದು ಫುಲ್ ಹೈ ಫೌಲರ್ ಪೊಸಿಷನ್ಸ್ನ ಕೊಟ್ಟಿದ್ದಾರೆ. ಹಾಗೆ ಡ್ಯೂರಿಂಗ್ ಫೀಡಿಂಗ್ ಫೌಲರ್ ಪೊಸಿಷನ್ಸ್, ನಾವೇನಾದರೂ ಫೀಡ್ ಕೊಡುವಾಗ ಫೌಲರ್ ಪೊಸಿಷನ್ಸ್ನ ಕೊಡಬೇಕು. ಮತ್ತು ಡ್ಯೂರಿಂಗ್ ಕಂಟಿನ್ಯೂಸ್ ಫೀಡ್ ಕೊಡುವಾಗ ಸೆಮಿ ಫೌಲರ್ ಪೊಸಿಷನ್. ಆಫ್ಟರ್ ಫೀಡಿಂಗ್ ಬಂದು ಸೆಮಿ ಫೌಲರ್ ಟು ಫೌಲರ್ ವಿತ್ ರೈಟ್ ಸೈಡ್. ಎಪಿಸ್ಟ್ಯಾಸಿಸ್ಸು, ಇಲ್ಲಿ ನೋಡ್ಬೋದು ಸಿಟ್ಟಿಂಗ್ ಡೌನು, ಹೆಡ್ ಬೆಂಟ್ ಫಾರ್ವರ್ಡ್, ನಾವು ಕೂತ್ಕೋಬೇಕು ಮತ್ತು ನಮ್ದು ಏನು ತಲೆ ಇದೆ ಸ್ವಲ್ಪ ಮುಂದೆ ಆದಂಗೆ ಸ್ವಲ್ಪ ಫಾರ್ವರ್ಡ್ ಮಾಡಬೇಕು. ನಮ್ದು ಏನು ನೀ ಇದೆ ಅದ ಬೆಂಟ್ ಮಾಡಬೇಕು. ಪಿಂಚ್ ದಿ ನೋಸ್ ಆ್ಯಂಡ್ ಅಪ್ಲೈ ಕೋಲ್ಡ್ ಸ್ಪಾಂಜ್ ಆನ್ ದಿ ಫಾರೆಡ್. ಇಲ್ಲಿ ನೋಡ್ಬೋದು ಇದು ನೋಸ್ನ ಪಿಂಚ್ ಮಾಡಬೇಕು ಮತ್ತು ಕೋಲ್ಡ್ ಸ್ಪಾಂಜನ್ನು ಫಾರೆಡ್ಗೆ ಕೊಡಬೇಕಾಗುತ್ತೆ. ಇನ್ನೂ ಇದೇ ಥರ ಹಲವಾರು ಪ್ರೊಸೀಜರ್ಸ್ಗೆ ಮತ್ತು ಹಲವಾರು ಕಂಡೀಷನ್ ನಾವು ಡಿಫ್ರೆಂಟ್ ಪೊಸಿಷನ್ಸ್ನ ಕೊಡಬೇಕಾಗ್ತದೆ. ಎಕ್ಸಾಮ್ಸಲ್ಲಿ ಯೂಸ್ವಲಿ ಪ್ರೋನ್ ಪೊಸಿಷನ್ ಅಂದ್ರೇನು, ಸುಪೈನ್ ಪೊಸಿಷನ್ಸ್ ಏನು ಈ ಥರ ಕ್ವಶನ್ಸ್ ಕೇಳೋದಲ್ಲ. ಯೂಸ್ವಲಿ ಕಂಡೀಷನ್ ವೈಸ್ ಕೇಳ್ತಾರೆ. ಡ್ಯೂರಿಂಗ್ ಲಿವರ್ ಬಯಾಪ್ಸಿ ಆಗಿರ್ಬೋದು ಅಥವಾ ಆಫ್ಟರ್ ಆಗಿರ್ಬೋದು ಅಥವಾ ಈ ಥರ ಆಫ್ಟರ್ ಸರ್ಜರಿ ಆಗಿರ್ಬೋದು ಅಥವಾ ಡ್ಯೂರಿಂಗ್ ಸರ್ಜರಿ ಈ ಥರ ಕ್ವಶನ್ಸ್ನ ಸೆನೆರಿಯೋ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ತಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ದು ಯಾರೆಲ್ಲ ಫ್ರೆಂಡ್ಸು ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರೆಲ್ಲ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.